ಈಗ ಏನಪ್ಪ ಇವರು ಸುಮ್ಮನೆ ಎಲ್ಲ ರೀತಿ ಹೇಳ್ತಾರೆ ಹೇಗೆ ತಪ್ಪಿಸ್ಕೊಳ್ಳೋಕು ಅನ್ನೋದನ್ನು ಸ್ವಲ್ಪ ನಾನು ಕೂಡ ಒಂದು ಸ್ವಲ್ಪ ಟ್ರೈನಿಂಗ್ ತೆಗೆದುಕೊಂಡಿದ್ದೇನೆ, ಅದನ್ನು ನಿಮ್ಮ ಮೂಲಕ ಹಂಚ್ಕೊಳ್ತೇನೆ. ಮೊಟ್ಟ ಮೊದಲೇ ಪಾಯಿಂಟ್ ಏನಪ್ಪ ಅಂತಂದರೆ, ಯಾವುದೇ ನಿಮಗೆ ಗೊತ್ತಿಲ್ಲದಂಥ ಅಧಿಕೃತವಾಗದಂಥ ಯಾವುದೇ ಒಂದು ಲಿಂಕನ್ನು ಸಹಿತ ನೀವು ಒತ್ತಬೇಡಿ. ಈಗ ಅವರು ಉದಾಹರಣೆಗೆ ಇದು SBIದೇ ಲಿಂಕ್ ಅನ್ನೋ ರೀತಿಗಳು ಕಳಿಸ್ತಾರೆ, ಆದರೆ ಅದು SBI ಲಿಂಕ್ ಆಗಿರೋದಿಲ್ಲ. ಅವು ಕೂಡ ಹೇಗಿರ್ತವೆ ಅಂದರೆ ನಿಮಗೆ ಈಗಲೇ ತೋರಿಸ್ತೇನೆ ನಾನು. ಹಾಗೆ ಯಾವುದೋ ಒಂದು ಆ್ಯಕ್ಸಿಸ್ ಬ್ಯಾಂಕ್ ಅಂತ ಬರ್ತದೆ, ಅದ್ರದ್ದು ಮೇಲ್ ಕೂಡ ನಿಮಗೆ ಕಳಿಸ್ತಾರೆ, ಅದು ಕೂಡ ಇರಲ್ಲ. IT ರಿಟರ್ನ್ ಅಂತ ಹೇಳಿ ಬರುತ್ತೆ, ಅದು ಕೂಡ ಆ ಲಿಂಕು ಅದು ಸತ್ಯವಾಗಿರಲ್ಲ. ಸೇಮ್ ವಾಲ್ಪೇಪರ್, ಸೇಮ್ ಯಾವ ರೀತಿ ಇರ್ತದೆ ಅವೆಲ್ಲವೂ ಅದೇ ರೀತಿಯೇ ಇರ್ತವೆ. ಅದು ಹೇಗೆ ಅಂತ ಕೂಡ ನಿಮಗೆ ಈಗಲೇ ತೋರಿಸ್ತೇನೆ. ಇವೆಲ್ಲವುಗಳನ್ನ ನಾವು ನೋಡಲಿಕ್ಕೆ ಇದಕ್ಕಿಂತ ನೀವು SBI ಆ್ಯಪನ್ನೇ ಉಪಯೋಗ ಮಾಡಿಕೊಂಡು ಅಲ್ಲೇ ಕೂಡ ನೀವು ಮಾಹಿತಿಯನ್ನು ನಿಮ್ಮ ಬ್ಯಾಂಕಿಗೆ ಕೊಡ್ಬೋದಾಗಿದೆ. ಅದನ್ನು ಬಿಟ್ಟು ನೀವೇನು ಮಾಡ್ತೀರಾ, ಲಿಂಕ್ ಎಲ್ಲಿ ಬರುತ್ತದೆ ಮೆಸೇಜ್ ಲಿಂಕನ್ನು, ಅಲ್ಲೇ ನಾವೇನು ಮಾಡ್ತೀವಿ ಅಂದರೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ನಿಮ್ಮ ಮಾಹಿತಿ ಕೂಡ ಅವರಿಗೆ ಲಭ್ಯವಾಗ್ತದೆ. ಸರ್, ಈಗ ಮಾಹಿತಿ ಲಭ್ಯವಾಗೋದ್ರಿಂದ ಏನಿದೆ, ನಮ್ಮಲ್ಲಿ ಏನಿದೆ ಅಂತಂದರೆ, ಉದಾಹರಣೆಗೆ ನೀವು ಇವತ್ತು ನಿಮ್ಮ ಗೂಗಲಲ್ಲಿ ಏನು ಮಾಡಿ ಅಂತಂದರೆ, ಹೋಮ್ ಲೋನ್ ಬಗ್ಗೆ ಅಥವಾ ಯಾವುದಾರ ಒಂದು ವೆಹಿಕಲ್ ಲೋನ್ ಬಗ್ಗೆ ನೀವು ಟೈಪ್ ಮಾಡಿ, ಒಂದು 3-4 ದಿವಸದಲ್ಲಿ ನೀವು ಹಾಗೆ ಪ್ರತಿದಿನ ಟೈಪ್ ಮಾಡ್ತಾಯಿದ್ರೆ ಒಂದು ಫೋನ್ ಕಾಲ್ ನಿಮಗೆ SBIಯಿಂದ ಬರ್ಬೋದು, ಯಾವ ಬ್ಯಾಂಕಿಂದಾದರೂ ಕೂಡ ನಿಮಗೆ ಒಂದು ಕರೆ ಬರ್ತದೆ, ನಿಮಗೆ ಈ ರೀತಿ ಲೋನ್ ಕೊಡ್ತಾಯಿದ್ದೀವಿ ಅಂದರೆ. ಯಾಕೆ ಅಂದರೆ ಎಲ್ಲ ಗೂಗಲ್ ಸೇವೆಗಳು ಕೂಡ ನಿಮಗೆ ಇಂಟ್ರೆಸ್ಟ್ ಬೇಸ್ಡ್ ಅನ್ನೋ ಮಾತು. ಈ ನೀವೇನು ಮಾಡ್ತಾಯಿದ್ದೀರಲ್ಲ ಅದೆಲ್ಲ ಇಂಟ್ರೆಸ್ಟ್ ಬೇಸ್ಡ್ ಆಗಿರೋದ್ರಿಂದ ನಿಮ್ಮ ಮಾಹಿತಿ ಅವರಿಗೆ ತಿಳಿಯುತ್ತದೆ. ಒಬ್ಬ ಒಳ್ಳೆಯ ರೀತಿಯಿಂದ ಬಳಕೆ ಮಾಡ್ಬೋದು, ಕೆಟ್ಟ ರೀತಿಯಿಂದ ಕೂಡ ಬಳಕೆ ಮಾಡ್ಬೋದು. ಈಗ ಮಾಮೂಲಾಗಿ ನಾವು ಯಾವುದೋ ಒಂದು ಸೆಲೆಬ್ರೇಷನ್ ಬಂದ ತಕ್ಷಣ ಏನು ಮಾಡ್ತೀವಿ ಅಂತಂದರೆ, ಈಗ ಆಗಸ್ಟ್ 15 ಬಂತಂದರೆ ಏನು ಮಾಡ್ತೀವಿ ನಾವು, ಸ್ವತಂತ್ರ ದಿನಾಚರಣೆ ಬಗ್ಗೆ ನಾವು ವಿಧ ವೀಡಿಯೋಗಳನ್ನು ಮಾಡ್ತಾರೆ, ಫೋಟೋಗಳನ್ನು ಎಡಿಟ್ ಮಾಡ್ತಾರೆ, ವಿಶಸ್ ಕಳಿಸ್ತಾರೆ ಎಲ್ಲರಿಗೂ ಕೂಡ. ಈಗ ವಿಶಸ್ ಕಳಿಸುವ ಹೊತ್ನಾಗ ನಾನೇನು ಮಾಡ್ತೀವಿ, ಡೈರೆಕ್ಟಾಗಿ ಸ್ವತಂತ್ರ ಹಬ್ಬದ ಶುಭಾಶಯಗಳು ಅಂತ ಒಂದು ಫೋಟೋನ ಎಡಿಟ್ ಮಾಡಿ ಕಳಿಸ್ತಾರೆ. ಆದರೆ ಇದೇ ವಿಷಯವನ್ನು ನಾನು ಏನು ಒಂದು ಹೊಸದಾಗಿ ಮಾಡಿ ಏನೋ ಒಂದು ಲಿಂಕನ್ನು ತಯಾರು ಮಾಡ್ತಾಯಿದ್ದೀನಿ ಅಂತಂದರೆ, ನೀವು ವಿಚಾರ ಮಾಡಬೇಕು, ಇವನು ಅಧಿಕೃತವಾಗಿ ಇದಂತಹ ಲಿಂಕನ್ನು ನಮಗೆ ಕಳಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನೀವು ಪ್ರತಿ ಸಲ ನೋಡಿರ್ತೀರಿ, ಜಿಯೋ ಕಂಪನಿಯಿಂದ ಇಷ್ಟು ರೀಚಾರ್ಜ್ ಬರ್ತದೆ, ಅಥವಾ ಮೋದಿ ಕಂಪನಿಯಿಂದ ಅಂತ ಹೇಳಿ ಕೂಡ ಬರ್ತದೆ. ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡ್ತಾಯಿಲ್ಲ. ಇದು ಜಸ್ಟ್ ಒಂದು ಅವರು ಆಮಿಷ ಅಂದರೆ ಬಲೆ ಹಾಕುವಂಥ ವಿಧಾನವಾಗಿರ್ತದೆ. ಅಲ್ಲಿ ಲಿಂಕ್ ಒತ್ತಿದ ತಕ್ಷಣ ನಿಮ್ಮ ಹೆಸರು ಮತ್ತು ನಿಮ್ಮ ಪಾಸ್ವರ್ಡ್ ಕೇಳ್ತದೆ. ಅದು ಯಾವುದೇ ರೀತಿ ಕೂಡ ಅದು ಸತ್ಯವಂತದ ಆಗಿರೋದಿಲ್ಲ. ಹಾಗಾದರೆ ನೋಡೋಣ ಅದು ಯಾವ ರೀತಿ ಇರ್ತವೆ ಅನ್ನೋದನ್ನು ಈಗ ತೋರಿಸ್ತೀನಿ ನೋಡಿ. ಅವು ನಿಜವಾದ ಮೆಸೇಜ್ ರೀತಿಯೇ ಕಾಣ್ತವೆ, ಆದರೆ ಆಗಿರೋದಿಲ್ಲ ನೋಡಿ. ಹಾಗಾದರೆ ನಿಮಗೆಲ್ಲ ತಿಳಿದಂತೆ ಈ ಜಗತ್ತಿನಲ್ಲಿ ಯಾವುದು ಯಾರಿಗೆ ಫ್ರೀಯನ್ನು ಕೊಡುವುದಿಲ್ಲ. ಯಾವುದೇ ಒಂದು ಉದ್ದೇಶವನ್ನು ಹಿಡಿದುಕೊಂಡೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೇ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾನೆ. ನೀವು ಯಾವಾಗಲೂ ಒಂದು ಉಚಿತವಾಗಿ ಸಿಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಯಾವಾಗ ನೀವು ಆ ಒಂದು ಲಿಂಕನ್ನು ಒತ್ತುವುದನ್ನಾಗಿರಲಿ, ನಿಮ್ಮ ಮಾಹಿತಿಯನ್ನು ತುಂಬುವುದನ್ನಾಗಿದೆ ಇದ್ದರೆ ಆದರೆ ನೀವು ಖಂಡಿತವಾಗಿಯೂ ಯಾವುದೋ ಒಂದು ದಿವಸವಾದರೂ ನಿಮ್ಮ ಹಣವನ್ನು ನೀವು ಕಳೆದುಕೊಳ್ಬೇಕಾಗ್ತದೆ. ಸರಿ, ಹಣವನ್ನು ಕಳೆದುಕೊಂಡು ನಾವು ತಕ್ಷಣ ಏನು ಮಾಡಬೇಕು ಅಂದರೆ 1930ಗೆ ಕರೆ ಮಾಡಬೇಕು. ಕರೆ ಮಾಡಿ ನಿಮ್ಮ ಅಕೌಂಟನ್ನು ಫ್ರೀಸ್ ಮಾಡುವಂಥ ವಿಧಾನವನ್ನು ಅವ್ರು ಹೇಳ್ತಾರೆ, ಅಥವಾ ಫ್ರೀಸ್ ಮಾಡುವಂಥ ವಿಧಾನವನ್ನು ನೀವು ಕೂಡ ಕಂಡುಕೊಳ್ಬೋದು. ಆ ರೀತಿ ಮಾಡಿದ ತಕ್ಷಣ ಏನಾಗುತ್ತಂದರೆ ನಿಮ್ಮ ಇನ್ನೂ ಅಳೆದು ಹೋಗುವಂಥ ದುಡ್ಡು ಕೂಡ ಏನು ಮಾಡ್ತದೆ ಅಂದರೆ ಸೇವ್ ಆಗ್ತಾ ಹೋಗ್ತದೆ. ಇಲ್ಲ ಸರ್, ನಮಗೆ ಫ್ರೀಸ್ ಮಾಡ್ತಾ ಇಲ್ಲ ಅಂತ ಏನಾದರೂ ಗೊತ್ತಾದರೆ ಈ ಒಂದು ಸಹಾಯವಾಣಿಯಲ್ಲಿ ಪಕ್ಕಾವಾಗಿ ಒಂದು ಸಹಾಯ ದೊರಕ್ತದೆ. ಫ್ರೀಸ್ ಕೂಡ ಆಗ್ತದೆ ಅಕೌಂಟು. ತಕ್ಷಣವಾಗಿ ನೀವು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟರೆ ಕೂಡ ಗೊತ್ತಾಗ್ತದೆ. ಈಗ ಒಂದು ವಿಶೇಷ ಏನಪ್ಪ ಅಂತಂದರೆ, ಈಗ ನಿಮ್ಮ ಮೊಬೈಲ್ ಕಳೆದು ಹೋಗ್ತದೆ. ಈಗ ಜಸ್ಟ್ ಈಗ ನನ್ನ ಮುಂದೆನೇ ಈಗ ಮೊಬೈಲ್ ಕಳೆದೋಯ್ತು ಅಂತ ಇಟ್ಕೊಳ್ಳೋಣ. ಮೊಬೈಲ್ ಕಳೆದೋಗಿ ಶಿಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ, ಬೇಗನೆ ಪೊಲೀಸ್ ಸ್ಟೇಷನ್ಗೆ ಕೊಡ್ಬೋದು. ಅದಕ್ಕೂ ಮೊದಲು ನೀವು ಏನು ಮಾಡಬೇಕು ಅಂತಂದರೆ, ನೀವು ಪಕ್ಕದ ಫ್ರೆಂಡಲ್ಲಿ ಫೈಂಡ್ ಮೈ ಡಿವೈಸ್ ಅನ್ನೋ ಮೊಬೈಲನ್ನು ತೆಗೆದುಕೊಂಡ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ಅದರಲ್ಲಿ ಮೇಲ್ ಮತ್ತು ಪಾಸ್ವರ್ಡನ್ನು ಹೊಡಿಬೇಕು. ಸೈನ್ ಇನ್ ಅಂದರೆ ಗೆಸ್ಟ್ ಅಂತ ಹೊಡೆದ್ರೆ ಅಲ್ಲಿ ನಿಮಗೆ ಒಂದು ಲೊಕೇಶನನ್ನು ಕಾಣ್ತದೆ. ಹೇಗೆ ಅನ್ನೋದನ್ನು ಈಗ ನೀವು ನೋಡಿ. ಹೀಗೆ ಫೈಂಡ್ ಮೈ ಡಿವೈಸಲ್ಲಿ ನಾವು ಹೋಗ್ಬಿಟ್ಟು ಸೈನ್ ಇನ್ ಗೆಸ್ಟ್ ಮೋಡಲ್ಲಿ ಏನು ಮಾಡಬೇಕಂದ್ರೆ, ನಿಮ್ಮ ಮೇಲ್ ಒಂದು ಅಡ್ರೆಸ್ಸನ್ನು ನೀವು ಹಾಕಬೇಕಾಗ್ತದೆ. ಈಗ ನೋಡ್ತಾ ಇದ್ದೀರಲ್ಲ, ಮೇಲ್ ಅಡ್ರೆಸ್ ಆಗ್ತಿದೆ. ಹಾಗೆ ಆದ ನಂತರ ಪಾಸ್ವರ್ಡನ್ನು ಕೂಡ ನೀವು ಹಾಕಬೇಕಾಗ್ತದೆ. ಪಾಸ್ವರ್ಡ್ ನಾನು ಟೈಪ್ ಮಾಡ್ತೇನೆ, ಅದಕ್ಕೆ ನಿಂದ್ರಿಸ್ತಾ ಇದ್ದೇನೆ. ಪಾಸ್ವರ್ಡ್ ಹಾಕಿದ ತಕ್ಷಣ ಏನು ಅಂತಂದರೆ ಈ ರೀತಿ ಬರ್ತದೆ. ಈ ರೀತಿ ಬಂದಾಗ ನನ್ನ ಒಂದು ಮೇಲಲ್ಲಿ ಸೈನ್ ಆಗಿರ್ತಕ್ಕಂಥವು
ಈಗ ಮೇಲಲ್ಲಿ 3 ಮೊಬೈಲ್ ಇವೆ. ಈಗ ನನಗೆ ಓಪ್ಪೋ ಮೊಬೈಲನ್ನು ನಾನು ಸರ್ಚ್ ಮಾಡ್ತೇನೆ, ಈ ರೀತಿ ಬರ್ತದೆ. ಅಲ್ಲಿ ಲೊಕೇಶನ್ ನಮಗೆ ಕಾಣ್ಸಿಗ್ತದೆ, ಹಾಗೆ ಬ್ಯಾಟ್ರಿ ಸಹಿತ ನಮಗೆ ಕಾಣ್ತದೆ. ಇಲ್ಲಿ ವೀರಾಪುರ ಕೂಡ ಒಂದು ಲೊಕೇಶನ್ನು ಹೋಗ್ತಾಯಿದೆ. ಈಗ ನಾವು ಇಲ್ಲಿಂದ ಏನು ಮಾಡಬೇಕು ಅಂತಂದರೆ ಇದರದೊಂದು IMEI ನಂಬರ್ ಕೂಡ ನಮ್ಗೆ ಗೊತ್ತಾಗ್ತದೆ. ಈಗ ನೋಡಿ, ಈ ರೀತಿ ನಮಗೆ ಕಾಣ್ತದೆ. ನಂತರ ನಾವೇನು ಮಾಡೋಕ್ಕಪ್ಪ ಅಂತಂದರೆ ಇದರದ್ದು ನಾವು ಇಲ್ಲಿ ಪ್ಲೇ ಸೌಂಡನ್ನು ಮಾಡ್ಬೋದು, ಸೆಕ್ಯೂರ್ ಡಿವೈಸ್ ಅಂತ ಲಾಕ್ ಮಾಡ್ಬೋದು, ಫ್ಯಾಕ್ಟ್ರಿ ಸೆಟ್ ಮಾಡ್ಬೋದು. ಇಲ್ಲಿ ಏನಾಗ್ತದೆ, ನಮಗೆ ಒಂದು ಡಿಫಾಲ್ಟಲ್ಲಿ ಕಾಣ್ತಾ ಇದೆ. ಇದನ್ನು ನಾವೇನು ಮಾಡಬೇಕು ಅಂದರೆ ಸ್ಯಾಟಲೈಟ್ ವ್ಯೂವಲ್ಲಿ ನೋಡ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಇದನ್ನು ನಾವು ಡೈರೆಕ್ಷನ್ ಅಂತ ಕೊಟ್ಬಿಟ್ಟು ಇಲ್ಲಿಂದ ನಾವು ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ನಂಬರ್ ಏನು ಮಾಡ್ಬೇಕಂದ್ರೆ ಕಾಪಿ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ನೀವು ಗೂಗಲ್ ಮ್ಯಾಪ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಹಾಕಬೇಕಾಗ್ತದೆ. ಗೂಗಲ್ ಮ್ಯಾಪಲ್ಲಿ ಹೋಗಿ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡನ್ನು ಕಾಪಿ ಮಾಡಿದ ತಕ್ಷಣ ನೀವು ಮತ್ತೆ ಡೈರೆಕ್ಷನ್ ತಗೋಬೇಕು. ಡೈರೆಕ್ಷನ್ ತೆಗೆದುಕೊಂಡ ತಕ್ಷಣ ಏನಾಗ್ತದೆ ಅಂದರೆ ಆ ಒಂದು ಪ್ಲೇಸ್ಗೆ ಹೋಗ್ತದೆ. ನೀವು ಅಲ್ಲಿ ಯಾವ ರೀತಿ ಅಂತಂದರೆ ಒಂದು ಈಗ 384 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಬಳ್ಳಾರಿಯಿಂದ. ಈಗ ನಾವು ಅಲ್ಲಿಗೆ ಹೋಗ್ಬೇಕು ಅನ್ನೋದರಿಂದ ಈಗ ನಾವು ಇದನ್ನು ಸ್ಯಾಟಲೈಟ್ ವ್ಯೂವಲ್ಲಿ ನೋಡಿದ್ರೆ ಯಾವ ರೀತಿ ಕಾಣ್ತದೆ ಅಂದರೆ ಸ್ಯಾಟಲೈಟ್ ವ್ಯೂವನ್ನು ಆಯ್ಕೆ ಮಾಡ್ಕೊಳ್ತೇನೆ. ಈಗ ನಮಗೆ ಆ ಡಿವೈಸ್ನ ಒಂದು ಎಕ್ಸಾಕ್ಟ್ ಲೊಕೇಶನನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ಇಲ್ಲೇ ಇದೆ ಅನ್ನೋದನ್ನು ಕೂಡ ನಾನು ಕನ್ಫರ್ಮೇಷನ್ ಮಾಡಿ ಕೂಡ ನಿಮಗೆ ನಾನು ಕೊಡಬಲ್ಲೆ. ಅರ್ಥ ಆಯ್ತಾ? ಹೀಗೆ ನೀವು ಕಳೆದಂಥ ಮೊಬೈಲನ್ನು ಈ ರೀತಿಯಾಗಿ ನೀವು ಫೈಂಡ್ ಮೈ ಡಿವೈಸ್ ಮೂಲಕ ನೀವು ಕಂಡುಕೊಳ್ಬೋದಾಗಿದೆ. ಇದನ್ನು ನೀವು ಪರೀಕ್ಷೆ ಸಹಿತ ಮಾಡ್ಬೋದು, ಬ್ಯಾಟ್ರಿ ಸಹಿತ ನಿಮಗೆ ಕಾಣಸಿಗ್ತದೆ. ನೆಕ್ಸ್ಟ್ ಮೊಬೈಲ್ ಕಳೆದೋದ್ರೆ ನಾವೇನು ಮಾಡಬೇಕು ಅಂದರೆ CR ಪೋರ್ಟಲಲ್ಲಿ ಹೋಗ್ಬಿಟ್ಟು ಈ ರೀತಿ CR ಪೋರ್ಟಲ್ನ ಟೈಪ್ ಮಾಡಿ ಇಲ್ಲಿ ಬ್ಲ್ಯಾಕ್ ಅಥವಾ ಸ್ಟೋಲನ್ ಅನ್ನೋದರ ಮೇಲೆ ಒತ್ತಬೇಕಾಗ್ತದೆ. ನೋಡಿ, ಇಲ್ಲಿ ಬ್ಲ್ಯಾಕ್ ಅಥವಾ ಸ್ಟೋಲನ್ ಅನ್ನೋ ಲಾಸ್ಟ್ ಮೊಬೈಲಲ್ಲಿ ಹೋಗ್ಬಿಟ್ಟು ನಿಮ್ಮ ಮಾಹಿತಿಯಲ್ಲಿ ಏನೇನು ಕೇಳಿದೆಯಲ್ಲ ಆ ಮಾಹಿತಿಯನ್ನು ನೀವು ಇಲ್ಲಿ ತುಂಬಿದೆ ಲಾಸ್ಟಿಗೆ ಸಬ್ಮಿಟನ್ನು ಕೊಟ್ಟರೆ ಏನಾಗ್ತದೆ ಅಂದರೆ ನೀವು ಯಾವ ಮೊಬೈಲನ್ನು ಸಿಮ್ ಕಳ್ಕೊಂಡಿರ್ತಾರೆ ಅದನ್ನು ಬೇಗ ಇನ್ನೊಂದು ಸಿಮ್ ತೆಗೆದುಕೊಂಡ್ಕೋಬೇಕು. ಯಾಕಂದರೆ OTP ಸಂಖ್ಯೆ ಏನಾದರೂ ಬರುತ್ತೆ, ಆ OTP ಸಂಖ್ಯೆಯನ್ನು ನಮೂದಿ ಮಾಡಿ ಲಾಸ್ಟಿಗೆ ಡಿಕ್ಲರೇಷನ್ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಏನಾಗ್ತದೆ ಅಂದರೆ ನಿಮಗೆ ಒಂದು ಕಂಪ್ಲೇಂಟ್ ಫಾರ್ಮ್ ಅನ್ನೋದನ್ನು ನಿಮಗೆ ಸಿಕ್ಕಿಕೊಡ್ತದೆ. ಈ ರೀತಿ ನೀವು ಬ್ಲ್ಯಾಕ್ ಅಥವಾ ನಿಮ್ಮ ಮೊಬೈಲನ್ನು ಕಳೆದೋಗಿದ್ದದನ್ನು ಸೇಫ್ ಮಾಡ್ಬೋದು. ನಂತರ ನಿಮಗೆ ಅದು ಸಿಗ್ತದೆ. ಒಮ್ಮೆ ನಮಗೆ ಈಗ ಫೋನ್ ಕಳೆದೋದ ತಕ್ಷಣ ನಮಗೆ IMEI ನಂಬರ್ ಮರ್ತೋಗ್ಬಿಟ್ಟದೆ. ಆವಾಗ ನಾವೇನು ಮಾಡಬೇಕು ಅಂತಂದರೆ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮದು ಫೋನ್ ನಂಬರ್ ಹೊಡೆದ ತಕ್ಷಣ ನೀವು ಯಾವ IMEI ನಂಬರ್ ಯೂಸ್ ಮಾಡ್ತಿದ್ರೆ ಅನ್ನೋದು ಕೂಡ ಅವರಿಗೆ ಗೊತ್ತಿರ್ತದೆ. ಅದು CR ಪೋರ್ಟಲ್ ಲಾಗಿನ್ ಆದ ಕೂಡ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಹೇಳ್ತೇನೆ. ಇನ್ನು ನಿಮಗೆ ಡೌಟ್ಸ್ ಇದ್ದರೆ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೇನೆ. ಥರದ ಒಂದು ಕ್ರೈಮ್ಗಳು ನಡೀತಾ ಇರ್ತವೆ. ಥರದ ರೀತಿಯಲ್ಲಿ ಕೂಡ ನಾವು ಜಾಗೃತಿಯಾಗಿರಬೇಕಾಗ್ತದೆ. ಇಷ್ಟು ಹೇಳಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರಿಗೆ ಇದ್ರ ಬಗ್ಗೆ ಉಪಯೋಗ ಇದೆ ಅವರು ಶೇರ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮೊಬೈಲನ್ನು ಕೂಡ ಬೇಗನೆ ಸೆಕ್ಯೂರ್ ಮಾಡ್ಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿರ್ತದೆ. ಧನ್ಯವಾದಗಳು.